ಈಗ ನಂಗೆ ಹಿಂಗ್ ಹೊಡೆದ್ರೆ ಟಪ್ ಅಂತೇಳಿ ಸೌಂಡ್ ಬರ್ತದ. ದಿಸ್ ಈಸ್ ಪೆಟ್ಲ ಅಥವಾ ಪಿಟ್ಲಂಡಿ. ಕೃಷ್ಣ ಜನ್ಮಾಷ್ಟಮಿ ಅಂದೇಳಿ ಕೃಷ್ಣ ಮಠದ ಹತ್ರ ಬಳಿತಾ ಇಪ್ಪತ್ತಿಗೆ ನಾನು ಇವ್ರನ್ನ ಕಂಡೆ. ಥೆಮಿಕೋಲ್ ಒಳಗೆ ಈ ಬೀಜ ಹಾಕಿ ಹೋಳುದಮ್ರು. ಕಡಿಕ್ ಯಾರೋ ದೊಡ್ಡೋರ್ ಹೇಳ್ರ ಮೇಲೆ ಗೊತ್ತಾಯ್ತು ಇದು ಮೊದ್ಲಿಂದಾನು ಒಂದು ಬೆಸ್ಟ್ ಆಟ ಸಾಮಾನು ಹೌದಮ್ರು. ಇದ್ರಲ್ಲೂ ಒಂದಿಷ್ಟು ಕಿತಾಪತಿ ಮಾಡುವ ಅಂದೇಳಿ ಒಂದು ಪೇಟ್ಲ ತಕೊಂಡ್ ಅದ್ರೊಟ್ಟಿಗೆ ಒಂದ್ ಸ್ವಲ್ಪ ಬೀಜನು ತಗೊಂಬಂದೆ. ಇಷ್ಟೇ ಅಲ್ಲದೆ ಬೆಂಕಿ ಕಡ್ಡಿಯಿಂದನೇ ಫೈರ್ ಆಪು ಈ ಪಿಸ್ತೂಲ್, ಹಕ್ಕಿ ತರ ಕೂಗು ಈ ಕೊಳಲ್, ಟುಕು 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 ಅಂದೇಳಿ ಹಾಪು ಈ ಪಾಪ್ ಅಪ್ ಬೋಟ್, ಪ್ಲಾಸ್ಟಿಕ್ ಜೆಲ್ಲಿ ತರದ್ದೇ ಬಲೂನ್, ಹಾಂಗೆ ಕೀಕಿ ಕೀಕಿ ಅಂದೇಳಿ ಹಾಪು ಈ ಹಕ್ಕಿ, ಇದೆಲ್ಲದು ತಕೊಂಡೆ ಕಾಣಿ. ಇದ್ರೊಟ್ಟಿಗೆಲ್ಲ ಗಮ್ಮತ್ ಮಾಡಿ ಒಂದೊಂದೇ ವಿಡಿಯೋ ಮಾಡಿ ನಿಮಗ್ ತೋರ್ಸುವ ಅಂದೇಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪೆಟ್ಲ ವರ್ಕ್ ಹಾಪುದು ಹೆಂಗೆ, ಹಾಗೆ ನಾವೇ ಮನೆಗೆ ಈ ಪೆಟ್ಲ ಹೆಂಗ್ ಮಾಡ್ಲಕ್ಕ ಅಂದೇಳಿ ಕಾಂಬ. ನಿಮ್ಗೆ ನಮ್ಮ ಉಡುಪಿಯ ಅಷ್ಟಮಿ ವಿಷಯ ಹೇಳಲ್ಲ. ಈ ಅಷ್ಟಮಿ ಹಬ್ಬ ಬಂತಂದ್ರೆ ಇಡೀ ಊರಿಗೂರೇ ಹಬ್ಬದ ಗೌಜಲ್ಲ ಮುಳುಗಿ ಬಿಡತ್. ಈ ಅಷ್ಟಮಿಯಲ್ಲಿ ಮಾಡಿದ ಫುಲ್ ವ್ಲಾಗ್ ವಿಡಿಯೋ ಲಾಸ್ಟ್ ಅಲ್ಲಿ ಕಾಣ್ಲಕ್. ಈಗ ಈ ಪೇಟ್ಲ ವರ್ಕ್ ಹಾಕೋದು ಹೆಂಗೆ ಕಾಂಬ. ಇದೇ ಕಾಣಿ ಈ ಪೇಟ್ಲದ ಬುಲೆಟ್. ಇದನ್ನ ಹಿಂಗ್ ಹಾಕಿ ಹಿಂದಿಂದ ಕೋಲ್ ಸಿಕ್ಸಿ ಪೇಟ್ಲ ಗುದ್ರೆ ಟಪ್ ಅಂದೇಳಿ ಸೌಂಡ್ ಬರ್ತದ. ನಾರ್ಮಲ್ ಆಗಿ ಪಟಾಕಿ ಗನ್ನಲ್ಲ ನಾನು ಆಡಿದೆ, ಅದಕ್ಕೆ ರೀಲ್ ಅಥವಾ ಎಂತಾರು ಮದ್ದು ಹಾಕಿ ಇಟ್ಟಿರ್ತಾರ, ಹಂಗಾಗಿ ಸೌಂಡ್ ಬರ್ತದ. ಆರೆ ಈಗನ್ನ ಬರೀ ಒಂದು ಕಾಯಿಂದ ಟಪ್ ಅಂದೇಳಿ ಹೊಟ್ಟುದು. ಹ್ಯಾಂಗ್ ಅಂದ್ರೆ ಈ ಕಾಯಿ ಟೈಟ್ ಆಗಿ ನಾವು ಇದ್ರೊಳಗೆ ಹಾಕುದ್ರಿಂದ ಒಳಗಿಪ್ಪು ಏರ್ ಬ್ಲಾಕ್ ಆತ್. ಆರ್ಮೇನೆ ಇದನ್ನ ಒಂದೇ ಫೋರ್ಸ್ ಎಲ್ಲ ದೂಡುದ್ರಿಂದ ಆಲ್ರೆಡಿ ಇದ್ರೊಳಗಿಪ್ಪು ಒಂದು ಬೀಜಕ್ಕೆ ಇದು ಹೋಗಿ ಟಚ್ ಆತ್. ಇದ್ರಿಂದಾನೆ ಹಿಂಗೆ ಟಾಪ್ ಅಂದೇಳಿ ಸೌಂಡ್ ಬಪ್ಪುದು. ಅಷ್ಟೇ ಅಲ್ಲದೆ ಫ್ರಂಟ್ ಸೈಡ್ ಅಲ್ಲಿ ಇಪ್ಪು ಈ ಮೈಕ್ ತರ ವಾಂಟಿಯಿಂದ ಸೌಂಡ್ ಇನ್ನು ಸ್ವಲ್ಪ ಜಾಸ್ತಿ ಆತ್. ನಾವೇ ಮನೆಗೆ ಈ ಪೇಟ್ಲ ಮಾಡುದು ಹೆಂಗೆ, ನಾನ್ ಇದನ್ನ ಪೂರ್ತಿ ಬಿಚ್ಚಿ ಕಂಡೆ. ಇದನ್ ಮಾಡೋಕೆ ಜಾಸ್ತಿ ಕಷ್ಟ ಏನಿಲ್ಲ, ಆದ್ರೆ ಈ ತರ ಪರ್ಫೆಕ್ಟ್ ಆಗಿ ಈ ಕಾಯಿ ಸೈಜ್ಗೆ ಸೂಟ್ ಹಾಪು ಹಂಗೆ ಹೋಲಿಪ್ಪು ಬ್ಯಾಂಬು ಒಂದು ಹುಡ್ಕುದ್ ಕಷ್ಟ ಕಾಣಿ. ಕಡಿಕೆ ಹಿಂದಿನ ದುಡುಕೆ ಒಂದು ಹ್ಯಾಂಡಲ್ ಮಾಡಿಕೆ ಹಿಂಗೆ ಒಂದು ಮೈಕ್ ಟೈಪಿನ ವಾಂಟಿನು ಮಾಡಿ ಇದಕ್ಕೆ ಸಿಕ್ಸ್ರೆ ನಮ್ಮ ಪೇಟ್ಲ ಅಥವಾ ಪಿಟ್ಲಂಡಿ ರೆಡಿ. ಹೇಳೋದು ಸುಲಭ ಬಿಡಿ. ಸೊ ಇಲ್ಲಿಗೆ ಆಕ್ಚುಯಲ್ ವಿಡಿಯೋ ಎಂಡ್ ಆಯ್ತು. ಆದ್ರೆ ಇಷ್ಟೆಲ್ಲ ಮಾಡ್ರ ಮೇಲೆ ಒಂಚೂರು ಗಮ್ಮತ್ ಬೇಡ. ಸೊ ಇಲ್ಲಿಂದ ಒಂದ್ ಸಣ್ಣ ಬ್ಲಾಗ್ ಹಾಯ್ನಿ ಕಳ್ಕೊಂಡ್ಬನ್ನಿ. ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನೆರವೇರಿಸಿರುವ ಬೆಂಗಳೂರಿನಿಂದ ನಮ್ಮ ಅತಿಥಿಯಾಗಿ ನಾವು ಕರೆದಿಸಿರುವ ಶ್ರೀಯುತ ಶಯನ್ ರವರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದಾರೆ. ಇವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಂತೆ ಶ್ರೀಯುತ ಶಯನ್ ಅವರು 1999 ಫ್ರೆಂಡ್ಸ್ ಒಟ್ಟಿಗೆ ಸೇರ ಮೇಲೆ ಗಮ್ಮತ್ ಮಾಡದೆ ಇದ್ರೆ ಅತ್ತ. ಆರೆ ಮಠದ ಹತ್ರ ಕಾಲ್ ಹಾಕೋಕ್ ಜಾಗ ಇಲ್ಲ, ಆ ನಮ್ನಿ ಜನ. ಅದು ನಾವು ಹೋದ ಮೊದಲನೇ ದಿನ. ಇನ್ನು 2ನೇ ದಿನ ಏನಾರು ಬಂದಿರೆ ಕತಿ ಕೇಂಬುದ್ ಬ್ಯಾಡ. ನಾವೆಲ್ಲ ಹಿಂಗೆ ಮಾತಾಡ್ತಾ ನಡ್ಕ ಹೋಗ್ತಾ ಇದ್ರೆ ಇವನ್ ಮಾತ್ರ ದಾರಿ ಉದ್ದಕ್ಕೂ ಪೇಟ್ಲ ಹೊಡೋದ್ರಲ್ಲೇ ಬಿಜಿ. ಅದ್ರೊಟ್ಟಿಗೆ ಇವನಿಗೆ ನನ್ನ ಕಮೆಂಟ್ರಿ ಬೇರೆ. ಒಂಚೂರು ಚೂರು ಎಲ್ಲ ಗಮ್ಮತ್ ಮಾಡ್ಕೊಂಡು ವಾಪಸ್ ಮನೆ ಬದಿ ಬಂತು. ಇದು ಸಣ್ಣ ವ್ಲಾಗ್ ಅಲ್ಲ, ಅದಕ್ಕೆ ಇಷ್ಟೇ ಸಾಕು. ವಿಡಿಯೋ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದ್ರೆ ಹಾಪಲ್ಲ.